ಫ್ರೆಂಡ್ಸ್, ಶುಭೋದಯ. ಹೆಂಗದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನನಗೂ ಫೀಲ್ ಬೆಟರ್ ರೀ, ಸ್ವಲ್ಪ ಆರಾಮಾಗೈತಿ ಸ್ನೇಹಿತರೆ. ಇಲ್ಲಿವರೆಗೆ ನಿಮಗೆ ಲಾಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡಿದ್ದೆ. ನಾನು ಇವತ್ತು ಭಾನುವಾರ ಆಗಿತ್ತು ಮತ್ತು ಶುಕ್ರವಾರ ಶನಿವಾರ ಯಾವುದೇ ಬ್ಲಾಗ್ಸ್ ತೊಗೊಂಡಿರಲಿಲ್ಲ, ಹುಷಾರಿಲ್ದಕ್ಕ ಅಂತ ಹೇಳಿದ್ದೆ. ಮತ್ತು ಏನೂ ಸೀಮೆ ಹತ್ತಾಕತ್ತಿಲ್ಲ ಅಂತ ಹೇಳಿ ದೋಸೆ ಅಥವಾ ಪಡ್ಡು ಮಾಡಿದ್ರಾತಂತ ಹಿಂದಿನ ದಿವಸ ಹಿಟ್ಟನ್ನು ಪ್ರಿಪೇರ್ ಮಾಡಿದ್ದೆ ನಾನು. ಮತ್ತು ಇವತ್ತು ಪಡ್ಡ ಮಾಡಿದ್ದೆ ರೀ. 2 ಸೈಡ್ ಪಡ್ಡು ಮಾಡಿಕೊಂಡು ಅದರ ಜೊತೆಗೆ ಕಾಂಬಿನೇಷನ್ ಆಗಿ ಕೊಬ್ಬರಿ ಚಟ್ನಿ ಮಾಡಿದ್ದೆ. ಇನ್ನೇನು ಕಾವೇರಿ ರೆಡಿ ಆಗ್ತಾ ಇದ್ಲ. ಹಾಕಿ ರೆಡಿ ಆದಮೇಲೆ ಇಬ್ಬರು ಸೇರಿ ಟಿಫನ್ ಮಾಡಿಬಿಡೋಣ ಅಂಥೇಳಿ ನಾನು ಕೂಡ ಈಗ ಪ್ಲೇಟಿಂಗ್ ಮಾಡಾಕತ್ತಿದ್ದೆ ನೋಡ್ರಿ. ಅದಾದ ನಂತರ ಇಬ್ಬರು ಸೇರಿ ಟಿಫನ್ ಮಾಡ್ಕೊಂಡ್ವಿ. ನಾವು ಮಾಡ್ಕೊಂಡಾದ್ಮೇಲೆ ಕಾವೇರಿ ಡ್ಯೂಟಿಗೆ ಹೋದ್ಲು ಸ್ನೇಹಿತರೆ. ಇನ್ನು ನಂತರ ಏನೈತಿ ನಂದು ಮುಂದಿನ ಕೆಲಸ ಅಂಥೇಳಿ ಅದನ್ನು ಇವತ್ತಿನ ಬ್ಲಾಗ್ ಒಳಗೆ ನಿಮ್ಗೆ ಶೇರ್ ಮಾಡ್ತೀನಿ. ನಂತರದಲ್ಲಿ ನಾ ಏನೇನೆಲ್ಲ ಮಾಡಿದೆ ಅನ್ನೋದನ್ನು ಇವತ್ತಿನ ಬ್ಲಾಗ್ ಒಳಗೆ ನಿಮ್ಗೆ ನೋಡಕ್ಕೆ ಸಿಗ್ತೈತೆ ಸ್ನೇಹಿತರೆ. ವಿಡಿಯೋನ ಎಂಡ್ವರೆಗೆ ನೋಡಿರಿ, ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ಸ್ವಲ್ಪ ಟಿಫನ್ ಆದಮೇಲೆ ಹೇಳಿದೆ ನಿಮ್ಗೆ, ಟಿಫನ್ ಮಾಡ್ಕೊಂಡ್ಬಿಟ್ಟೆ. ಕಾವೇರಿ ಜೊತೆಗೆ ಒಬ್ಬಕ್ಕಿಗೆ ಆಗಂಗಿಲ್ಲ ಅಂತ ಹೇಳಿ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ಈಗ ನೋಡಿರಿ ಸ್ನಾನ ಮಾಡ್ಕೊಂಬಂದುಬಿಟ್ಟೆ. ಮೊದಲಿಗೆ ಫ್ರೆಶ್ ಅಪ್ ಆಗಿಬಿಟ್ರೆ ನನಗೂ ಸ್ವಲ್ಪ ಇನ್ನೂ ಆರಾಮ ಅನ್ನಿಸ್ತೈತಿ. ಆಮೇಲೆ ಆರ್ಡ್ರಸ್ ಐತಲ್ರಿ, ಸೊ ಅದನ್ನು ಕೂಡ ಹಂಗೆ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಮೊದಲಿಗೆ ಫ್ರೆಶ್ ಅಪ್ ಆಗೇ ಬಂದೆ. ಇನ್ನು ನಂತರ ಒಂದೊಂದಾಗಿ ಮಾಡ್ಕೊಂಡ್ರತೆ ಅಂತ ಹೇಳಿ ಅದರಲ್ಲಿ ಮೊದಲಿಗೆ ಪೂಜೆನ ಮುಗಿಸ್ಕೊಂಡೆ ರೀ. ಕಾವೇರಿ ಮಾಡಿರಲಿಲ್ಲ ಪೂಜೆನ, ಹೀಗಾಗಿ ನಾನು ಪೂಜೆ ಮಾಡಿಕೊಂಡೆ. ಪೂಜೆ ಆದ ನಂತರ ಮತ್ತು ಮುಂದಿನ ಮಾಡ್ಕೊಳ್ಬೋದು ಅಂಥೇಳಿ ಕರ್ಪೂರ ಕೂಡ ಹಚ್ಚಿದ್ದೆ ನಾನು ಇವತ್ತು. ಇನ್ನೇನೈತಲ್ರಿ, ಶಂಕರಪಾಳೆ ಮತ್ತು ಚಕ್ಲಿನ ಮಾಡಬೇಕಿತ್ತು. ನಾನು ಹೇಳಿದೆ ನಿಮಗೆ ಲೋಕಲ್ ಕಸ್ಟಮರ್ದು ಮತ್ತು ಕಸ್ಟಮೈಸದ್ದು ಒಂದಿಷ್ಟು ಆರ್ಡ್ರ್ ಐತಿ, ಹೀಗಾಗಿ ಮಾಡೋಣ ಅಂಥೇಳಿ. ಇದಾದ ನಂತರ ನಾನು ಏನು ಮಾಡಿದೆ, ಫಟಾಫಟ್ ಮುಗಿಸ್ಕೊಂಬಿಟ್ಟೆ. ವಿಡಿಯೋ ಏನು ಮಾಡಲಿಲ್ಲ ರೀ, ಇದನ್ನು ಫಟಾಫಟ್ ಅಂತ ಮುಗಿಸ್ಕೊಂಬಿಟ್ಟೆ. ಇದು ಶಂಕರಪಾಳೆ ರೀ, ಅಂದರೆ ಇದಕ್ಕೆ ಸಕ್ಕರೆ ಹಾಕಿಲ್ಲ. ಸಕ್ಕರೆ ಬೇಡ ಅಂದಿದ್ರೆ ಅದ್ರ ಬದಲಿಗೆ ಒಂಚೂರು ಉಪ್ಪು ಅಜ್ವೈನ್ ಹಾಕಿ ಮಾಡಿದ್ದೀನಿ ಪ್ಲೇನಾಗಿ. ಮತ್ತು ಚಕ್ಲಿನೂ ಅಷ್ಟೇನ ಖಾರ ಹಾಕಿಲ್ಲ, ಉಳಿದಂತೆ ಖಾರ ಬಿಟ್ಟು ಉಳಿದಿದ್ದೆಲ್ಲ ಹಾಕಿ ಚಕ್ಲಿ ಕೂಡ ಮಾಡೀನಿ. ಅವ್ರು ಇದೇ ಥರ ಹೇಳಿದ್ರು ನನಗೆ, ಅದಕ್ಕೋಸ್ಕರ ರೆಡಿ ಮಾಡಿ ಇಟ್ಟೆ ನೋಡ್ರಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ರೆಸ್ಟ್ ಮಾಡೋದಿದೆ, ಮಗಳು ಬಂದ್ಲ, ಮಗಳ ವಿಡಿಯೋ ತೊಗೊಳಾಗಿದೆ. ಇವಾಗ ಸಂಡೇ ಅಲ್ರಿ, ಸೊ ಫ್ರೀ ಮಾಡ್ಕೊಂಡು ಬಂದಾಳ, ಆರಾಮ ಇಲ್ಲ ಅಂತ ಹೇಳಿ. ಆಕೆ ಬಂದಿಂದನೇ ಪಡ್ಡು ಮಾಡಿದ್ವಿ. ಒಂಚೂರು ಹಿಟ್ಟಿಗೆ ತೋರಿಸಿದ್ದೆ ನಿಮಗೆ. ಮತ್ತು ಆಕೆನೂ ಸ್ವಲ್ಪ ಊಟ ಮಾಡ್ಬೋದು, ನಾನು ಸ್ವಲ್ಪ ಉಂಡ್ಲ. ನಾನು ಊಟ ಮಾಡತ್ತೀನಿ ನೋಡ್ರಿ, ಪಡ್ಡು ಮತ್ತು ಪಲಾವ್. ಬರ್ರಿ ಊಟ ಮಾಡೋ. ಮಸ್ತ್ ಕ್ರಿಸ್ಪಿ ಆಗ್ಯಾವ. ಮುಂಜಾನೆ ಚಟ್ನಿ ಐತಿ. ಮಾತಾಡೋ ಊಟ ಮಾಡಿದ್ವಿ ರೀ. ಊಟ ಮಾಡಿಂದ ಹಂಗೆ ಮೊಬೈಲ್ ನೋಡ್ಕೋತ ನಾನಿಲ್ಲೇ ಮಲ್ಕೊಂಡಿದ್ದೆ. ನಂತರದಲ್ಲಿ ನಿಪ್ಪಟ್ಟು ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ನಾನು ಬಾಜು ಬಂದು ಮಕ್ಕೊಂಡ್ಲು. ಹಂಗೆ ಏನೇನೋ ಮಾತಾಡ್ಕೋತ ಮಕ್ಕೊಂಡಿದ್ಲು. ಏನೇನೋ ಸ್ಟೋರಿ ಹೇಳ್ಕೊತ ಅಲ್ಲೇ ನಿದ್ದೆ ಹತ್ತಿಬಿಡ್ತು. ಮಕ್ಕೊಂಡಿದ್ಲು. ನಾನು ಎಬ್ಸಕ್ಕೆ ಹೋಗಲಿಲ್ಲ. ಅಷ್ಟೊಗ ಅಂದ್ರೆ ಅತ್ತೆಯವ್ರು ಬಂದ್ರಿ. ಭಾಳ ದಿವ್ಸ ಆಗೈತಿ, ಭೇಟಿನೇ ಆಗಿಲ್ಲ, ಏನು ಮಾಡಾಕತ್ತೀವ ಅಂತ ಹೇಳಿ ಬಂದರು. ನಾನು ತಂಗಿ ಮನೆ ಕಡೆ ಹೋಗೇ ಇಲ್ಲಲ್ರಿ. ಈಗ ಪಾಪ ಅವರ ಬಂದಿದ್ದರು, ಬಂದು ಕುಂತಿದ್ರು ಅವ್ರು. ಮತ್ತು ಅಡ್ಡಾಗಿದ್ದೆ ನಾನು, ಯಾಕಂದ್ರೆ ಮಲಗಿದ್ಲು. ಹೀಗಾಗಿ ನಾನು ಅಲ್ಲೇ ಮಲ್ಕೊಂಡೇನ ಅವ್ರ ಜೊತೆ ಮಾತಾಡ್ಕೋತ ಕೂತಿದ್ದೆ. ಬಾಗ್ಲ ಮುಂದೆ ಮಾಡಿದ್ವಿ ರೀ. ಬಿಸಿಲಂತೂ ಸ್ಟ್ರೇಟ್ ಒಳಗೆ ಬಂದುಬಿಡ್ತೈತಿ, ಬಿಸಿಲು ಜೋರಿತ್ತು. ಹೀಗಾಗಿ ಬಾಗ್ಲ ಮುಂದೆ ಮಾಡಿದ್ವಿ, ಮಲಗಿದ್ವಿ. ಮಗಳು ಬಂದಾಳ ಅನ್ನೋ ಸುದ್ದಿ ಇವ್ನಿಗೆ ಗೊತ್ತಾದ್ಬಿಟ್ಲೆ ಅಂದ್ರೆ ಓಡೋಡೆ ಬಂದಾನ್ರಿ ಇವ. ಮಮ್ಮಿ ಕಡೆ ಯಾಕೆ ಹೋಗ್ಯಾಳ, ನಾ ಹೋಗ್ತೇನೆ ಅಂಥೇಳಿ ಓಡಿ ಬಂದಾನು. ಬಂದುಬಿಟ್ಲೆ ಅಂದ್ರೆ ಏನು ಮಾಡಿ ಮಮ್ಮಿ ಅಂದ. ಪಡ್ಡು ಮಾಡತ್ತೇನೆ ನೋಡಪ್ಪ ಅಂದೆ. ಪಡ್ಡ ಮಾಡಿದ್ವಿ ನೋಡು, ತಿಂದ್ವಿ ಅಂದೆ. ನನಗೂ ಬಿಸಿ ಬಿಸಿ ಪಡ್ಡು ಮಾಡ್ಕೊಡಂತ ಮಾಡಿಸ್ಕೊಂಡು ನಾನು ಸಿಜ್ವಾನ್ ಚಟ್ನಿ ಹಚ್ಕೊಂಡು ತಿನ್ನತ್ತಾನ. ಅವಂಗೆ ಕೊಬ್ಬರಿ ಚಟ್ನಿ ಬೇಡ ಅಂತ ಸಿಜ್ವಾನ್ ಚಟ್ನಿ ಜೊತೆ ಬಿಸಿ ಬಿಸಿ ಪಡ್ಡು ಎಂಜಾಯ್ ಮಾಡತ್ತಾನ್ರಿ. ಈಗ ನೆಕ್ಸ್ಟ್ ಇನ್ನೊಂದು ಸೆಟ್ ಹಾಕೀನಿ, ಅತ್ತೆಯವ್ರಿಗೂ ಕೊಡ್ತೀನಿ. ಅವರು ಸಂಡೇ ಏನೈತಲ್ರಿ, ಮನೆ ದೇವ್ರದ್ದು ಉಪವಾಸ ಮಾಡ್ತಾರೆ, ಒಪ್ಪತ್ತು ಅಂಥೇಳಿ ನಮ್ಮ ಕಡೆಗೆ. ಅಂದರೆ ರೊಟ್ಟಿ ಅನ್ನ ಚಪಾತಿ ಹಿಂಗೇನು ತಿನ್ನಂಗಿಲ್ಲ, ಹಿಂಗೇನಾರು ಟಿಫನ್ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರಿಗೂ ಒಂದು ಒಬ್ಬಿ ಮಾಡಿದ್ದೆ. ಅವರು ಕೂಡ ನಾಷ್ಟ ಮಾಡಕತ್ತಾರೆ ನೋಡ್ರಿ. ಈಟೀಟ ತಿಂತಾರೆ ರೀ, ಭಾಳ ಅಂದ್ರೆ ಈಟೀಟ ತಿಂತಾರೆ. 4-5 ಪಡ್ಡು ಹಾಕಿಕೊಟ್ಟೀನಿ, ಎಷ್ಟು ತೊಗೊಂಡು ಹಾಕಿಕೊಟ್ಟಿನಿ, ನನಗೆ ಭಾಳ ಅದು ಅನ್ಕೋತ ಇದನ್ನು ಮಾಡ್ಕೋತ ತಿನ್ನಾಕತ್ತಿದ್ರು. ಬೈದಿನ 4-5 ಪಡ್ಡು ಭಾಳನ ನಿನಗೆ ತಿನ್ನು ಸುಮ್ಮನೆ ಅಂಥೇಳಿ ಮಾತಾಡ್ಕೋತ ತಿನ್ನಾಕತ್ತಿದ್ರು. ಆಮೇಲೆ ಹೋದ್ರಿ ಅವ್ರು, ಮೊಗ್ಗು ಹರಿಬೇಕವಾ ಹೋಗ್ತೇನೆ ನಾನು ಅಂಥೇಳಿ ಹೋದ್ರೆ. ನಾನು ಮುಂದಿನ ಕೆಲಸ ಮಾಡತ್ತೇನೆ ನೋಡ್ರಿ. ಇಲ್ಲೇ ನೋಡ್ರಿ ಫ್ರೆಂಡ್ಸ್, ಮಮ್ಮಿ ಎಲ್ಲ ಸ್ವಚ್ಛ ಮಾಡತ್ತಾಳ್ರಿ. ಏನೇನಪ್ಪ ಸ್ವಚ್ಛ ಬಾಂಡೆ ಅಂತದಾವ, ಬಾಂಡೆ ಇರೋನ್ವಾಕ ನಿಪ್ಪಟ್ಟು ಮಾಡ್ಬೇಕು ನಾ ಈಗ. ಏನು ಸ್ವಲ್ಪ ಫ್ರಿಜ್ ಅಷ್ಟು ಒರೆಸ್ಕೊತೀನಿ ಅಂತ. ಈಗ ಏನು ಮಾಡೋದು ಹೇಳ, ಕೈ ತೊಳ್ಕೊಂಡು ಮಸ್ತಾಗೆ ಕ್ಲೀನ್ ಮಾಡ್ಕೊಂಡು ನಿಪ್ಪಟ್ಟು ಮಾಡೋದು. ಅದೆಲ್ಲ ಅದು ಚಹಾ ಆತು, ಪಡ್ಡು ಆತು. ಚಹಾ ಮಾಡಿದ್ಬಿಡು, ಚಹಾ ಅಂತ ನೋಡೋಣ.
ನೋಡಿರಿ ಫ್ರೆಂಡ್ಸ್, ಈಗ ಹಿಟ್ಟೆಲ್ಲ ರೆಡಿ ಐತ್ರಿ. ಈಗ ಇದಕ್ಕೀಗ ಎಲ್ಲ ಹಾಕೀನಿ. ಜಸ್ಟ್ ಒಂದು ಸ್ವಲ್ಪ ತುಪ್ಪ ಎಣ್ಣೆ ಹಾಕಿ ಕಲಸಿ ಹಿಟ್ಟು ನಾದ್ಕೊಂಡ್ರೆ ಬಡ ಬಡ ನಿಪ್ಪಟ್ಟು ಮಾಡೋದು. ಸ್ನೇಹಿತರೆ ನೋಡಿರಿ, ನಿಪ್ಪಟ್ಟಂತೂ ಆಯಿತು. ನಿಪ್ಪಟ್ಟು 1 kg ಆರ್ಡ್ರ್ ಐತ್ರಿ. ಹೀಗಾಗಿ ಫಟಾಫಟನ್ ಮಾಡಿಬಿಟ್ಟೆ. ಸಾಕಷ್ಟು ಸರಿ ಶೇರ್ ಮಾಡೀನಿ ಎಲ್ಲ ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಡ್ಬಿಟ್ಟೆ. ಎಲ್ಲ ರೆಡಿ ಐತಿ. ಈಗ ಮಾಮಾರಿಗೂ ಕಾಲ್ ಮಾಡೀನಿ, ಬಂದು ಕೊಟ್ಟು ಬಂದುಬಿಡ್ತಾರೆ ರೀ. ಇನ್ನೇನು ನಾನು ಇವನ್ನ ಎಲ್ಲನೂ ತೂಕ ಹಾಕಬೇಕು. ಈ ಚಕ್ಲಿ 1/2 kg, ಹಾಗೆ ಶಂಕರಪಾಳಿ 1/2 kg, ಹಾಗೆ ನಿಪ್ಪಟ್ಟು 1 kg. ಇದನ್ನಿಷ್ಟನ್ನು ತೂಕ ಮಾಡಿ ಅವ್ರಿಗೆ ಒಂದು ಬ್ಯಾಗ್ನಾಗ ಹಾಕಿ ಕೊಟ್ಟು ಬಂದುಬಿಡ್ತಾರೆ ರೀ. ಇವಿಷ್ಟು ಮೊಗ್ಗು ತಂದಿದ್ದು ನೋಡ್ರಿ, ಅವ್ರ ಮನೆಗಿಂತ ಕಾವೇರಿ ಮಾಲಿ ಮಾಡಿದೆ. ಇಷ್ಟಿಷ್ಟ ಯಾಕೆ ಮಾಡೇನಂದ್ರೆ ದೇವ್ರಿಗೆ ಹಾಕಕ್ಕೆ, ನಮಗೆ ಹಾಕ್ಕೊಳಕ್ಕೆ. ಅವಾಗೇನು ಕಟ್ ಮಾಡೋದು, ನಾನು ಇಷ್ಟಿಷ್ಟೇ ಕಟ್ಟಿಬಿಟ್ಟಿರ್ತೀನಿ. ಎಷ್ಟು ಗುತ್ತ ಕಟ್ಟೆ ನೋಡ್ರಿ. ಸೂಜ್ ಮಲ್ಲಿಗೆ ಮೊಗ್ಗು ಹರಿದಿರ್ತಾರೆ ಇವನ್ನ. ಅವ್ರೊಂದಿಷ್ಟು ಇಟ್ಕೊಂಡು ನಮಗೊಂದಿಷ್ಟು ಕೊಟ್ಟಿರ್ತಾರೆ, ತಂಗಿಗೊಂದಿಷ್ಟು ಕೊಟ್ಟಿರ್ತಾರೆ. ಸೊ ಇಷ್ಟೊಂದು ಮೊಗ್ಗು ಆಗ್ತಾವೆ ಅವ್ರ ಗಿಡದಾಗ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತಾಗ್ಯಾವ ಮಾಲಿ. ಸುವಾಸನೆನೂ ಹಂಗೆ ಇರ್ತಾವೆ ರೀ. ಮಸ್ತ್ ಘಮ ಘಮ ಮಸ್ತ್ ಬರ್ತಾವೆ ರೀ ಇವ್ರು ಹೂವಿನ ಪರಿಮಳ. ಇದು ಸೋಮವಾರ ಬೆಳಗ್ಗೆ ನೋಡ್ರಿ. ಇವತ್ತು ಅಮಾವಾಸ್ಯೆ ಅಂದರೆ ನಿನ್ನೆಯಿಂದನೇ ಇತ್ತಂತ. ಇವತ್ತೇನು ಭಾಳೋತನ ಇರಲಿಲ್ಲ ಅಂತ್ರಿ ಅಮಾವಾಸ್ಯೆ ಸೋಮವಾರ ದಿವಸ. ಬಟ್ ನಾವು ಸೋಮವಾರ ದಿವಸನ ಮಾಡ್ಕೊಂಡ್ವಿ. ಬೆಳಗ್ಗೆನ ಲಘು ಎಲ್ಲ ಫ್ರೆಶ್ ಅಪ್ ಆಗಿ ನಾನು ನೋಡ್ರಿ ಇಲ್ಲೇ ತುಳಸಿ ಪೂಜೆ, ಬಾಗಿಲು ಪೂಜೆ, ರಂಗೋಲಿ ಇವತ್ತೆಲ್ಲನೂ ನಾನೇ ಮಾಡ್ಕೊಂಡಿದ್ದೀನಿ. ಮತ್ತು ತುಳಸಿಗೆ ಸ್ವಲ್ಪ ತುಪ್ಪ ದೀಪನೂ ಹಚ್ಚಿಟ್ಟಿದ್ದೆ. ಮತ್ತು ಇಲ್ಲಿ ನೋಡ್ರಿ ಎಕ್ಕಿ ಗಿಡ ಅಂತೀವಲ್ಲ, ಎಷ್ಟು ದೊಡ್ಡದಾಗೈತಿ. ತುಳಸಿನೂ ಐತಿ, ಎಕ್ಕಿ ಗಿಡನೂ ಐತಿ. ಎಷ್ಟು ಚೆಂದ ಆಗೈತೆ ಅಂಥೇಳಿ ಬಾಗಿಲು ಮುಂದೆ ಇರ್ಬೇಕಂತಾರೆ, ಒಳ್ಳೇದಂತಾರೆ. ಹಿಂಗಾಗಿ ನಾನು ತೆಗ್ದೇ ಇಲ್ಲರಿ ಅದನ್ನು. ಭಾಳ ಚಂದ ಬೆಳೆದೈತೆ ನೋಡ್ರಿ ಸ್ನೇಹಿತರೆ. ತುಳಸಿ ಅಂತೂ ಐತೆ ಐತ್ರಿ ಇಲ್ಲೇ ಯಾವಾಗಿದ್ರೂ. ಹೀಗಾಗಿ ಮತ್ತು ಹೇಳಿದ ಹಾಗೆ ಎಲ್ಲ ನೀಟಾಗಿ ಅಂಗಳ ಕಸ ಹೊಡ್ಕೊಂಡು ಎಲ್ಲ ನೀರು ಹಾಕಿ ಹೊಚ್ಚಲ ಪೂಜೆ ಎಲ್ಲ ಮಾಡಿಕೊಂಡು ರಂಗೋಲಿ ಕೂಡ ಹಾಕಿದ್ದೀನಿ ರೀ. ಅಮಾವಾಸ್ಯೆ ಬೆಳಗ್ಗೆ ರೀ ಇದೆಲ್ಲ ಮುಗಿಸ್ಕೊಂಡು ನಾನೇನು ಮಾಡ್ತೀನಪ್ಪ ಅಂದರೆ ಈಗ ಪೂಜೆ ಕೂಡ ಮಾಡ್ತೀನಿ ನೋಡ್ರಿ. ನೋಡ್ತಾ ಇದ್ರಲ್ಲ ಸ್ನೇಹಿತರೆ. ಇನ್ನು ಫಟಾಫಟ್ ಅಂಥೇಳಿ ಪೂಜೆ ಮುಗಿಸ್ಕೊಂಡು ಉಳಿದಿದ್ದು ಏನಾರು ಇದ್ರೆ ಕೆಲಸ ಮಾಡ್ಕೊಳ್ಳೋದು ಅಂಥೇಳಿ ಇಲ್ಲೆಲ್ಲ ಗೇಟ್ ಹತ್ರ ನೀರೆಲ್ಲ ಹಾಕಿಬಿಟ್ಟಿರ್ತೇನೆ ರೀ. ಚೆನ್ನಾಗಿ ಕೆಳಗೆ ಮಟನೂ ನೀರೆಲ್ಲ ಹೋಗಿಬಿಡ್ತೈತಿ, ಸ್ವಚ್ಛ ಇದ್ಬಿಡ್ತೈತಿ ನೋಡ್ರಿ. ಈ ರೀತಿಯಾಗಿ ಬಾಗಿಲು ಕೆಲಸ ಮುಗೀತು ನೋಡ್ರಿ ಸ್ನೇಹಿತರೆ. ಇನ್ನು ಪೂಜೆ ಅಷ್ಟೇ ಅಂತ ಹೇಳ್ಬೋದು. ಪಟ್ ಅಂಥೇಳಿ ಪೂಜೆ ಮುಗಿಸ್ಕೊಂಬಿಡೋಣ. ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೋಡ್ರಿ ಫಟಾಫಟ್ ಅಂಥೇಳಿ ಇವತ್ತು ಅಮಾವಾಸ್ಯೆ ಐತಲ್ರಿ. ಬೆಳಗ್ಗೆನ ಬೇಗನ ಎಲ್ಲ ಕ್ಲೀನಿಂಗ್ ಮುಗಿಸಿದ್ಲ ಕಾವೇರಿ. ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಕೂಡ ಮಾಡಿದೆ ನೋಡ್ರಿ. ಇವತ್ತು ಅಮಾವಾಸ್ಯೆ ಪೂಜೆ. ಮತ್ತು ನಿನ್ನೆ ಮೊಗ್ಗು ತೊಗೊಂಬಂದಿದ್ಲ, ಮಾಲಿ ಮಾಡಿದ್ದೆ, ತೋರಿಸಿದ್ದೆ ನಿಮ್ಗೆ. ಸೊ ನೋಡ್ರಿ ಮಲ್ಲಿಗೆ ಹೂನು ಇವತ್ತು ದೇವರಿಗೆ ಅದಾವ. ಮಸ್ತ್ ಅಂದ್ರೆ ಮಸ್ತ್ ಆಯ್ತು ಪೂಜೆ. ಹೂ ಇದ್ರೆ ಚಂದ ಅಲ್ರಿ ಪೂಜೆ. ಸೊ ಅದಕ್ಕೋಸ್ಕರ ಪೂಜೆ ಮುಗಿಸ್ಕೊಂಡ್ಬಿಟ್ಟೆ. ಭಾನುವಾರದಿಂದನ ಶುರು ಆಗೈತೆ ಅಮಾವಾಸ್ಯೆ ಅಂದಿದ್ರು. ಮತ್ತು ಸೋಮವಾರ ಬೆಳಗ್ಗೆ ಭಾಳೋತನ ಇಲ್ಲ ಅಂದಿದ್ರು. ಹಿಂಗಾಗಿನ ಸ್ವಲ್ಪ ಆದಷ್ಟು ಇನ್ನೂ ದಿನದಕ್ಕಿಂತನೂ ಇನ್ನೂ ಬೇಗ ಮಾಡ್ಕೊಂಡ್ವಿ ಪೂಜೆನ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ಹೆಂಗಾಗಿತ್ತು ಪೂಜೆ ತಿಳಿಸ್ರಿ. ಏನಂದ್ರೆ ಪುಟಾಣಿ ದೇವ್ರ ಮನೆ ನಮ್ದು, ಅಷ್ಟರಲ್ಲೇನ ಮಾಡ್ಕೊಂಡಿರ್ತೀವಿ. ಹೆಂಗಾಗೈತಿ ಪೂಜೆ ಖಂಡಿತವಾಗ್ಲೂ ತಿಳಿಸ್ರಿ. ಸಾಯಂಕಾಲ 6 ಗಂಟೆ ಎಕ್ಸಾಕ್ಟ್ 6 ಆಗೈತಿ. ನೋಡ್ತಾ ಇರ್ಬೋದು ಟೈಮು ಎಕ್ಸಾಕ್ಟ್ 6 ಆಗೈತಿ. ಇಷ್ಟು ಜೋರು ಫ್ಯಾನ್ ಹಾಕೀನಿ. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಐತಿ. 6 ಗಂಟೆ ಆದರೂ ನೋಡ್ರಿ ಬಿಸಿಲು ಹೆಂಗೈತಿ. ಮತ್ತು ಇಲ್ಲಿ ನಾ ಎಲ್ಲಿ ಕುಂತೇನಲ್ಲ ಅಲ್ಲೇ ಎದುರಿಗೇನ ಅದನ್ನು ಸೂರ್ಯ ಕಾಣಿಸ್ತಾ ಇರ್ಬೋದು ನಿಮ್ಗೆ. ನಾನು ಇಲ್ಲಿ ಕೂತೀನಿ, ವಿಂಡೋ ಹತ್ರ ಸ್ವಲ್ಪ ಗಾಳಿ ಬರ್ತೈತೆ ಅಂತ ಹೇಳಿ ಆರಾಮಾಗೈತಿ. ಇವತ್ತಂತೂ ಫುಲ್ ಆರಾಮಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಅದಕ್ಕೆ ನಾನು ಎಲ್ಲ ಸಾಯಂಕಾಲದೆಲ್ಲ ಕೆಲಸ ಮುಗಿಸ್ಕೊಂಡೆ. ಇನ್ನೇನು ದೀಪ ಹಚ್ಚಬೇಕು. ಈಗ ಜಸ್ಟ್ 6 ಆಗೈತಲ್ಲ, ದೀಪ ಹಚ್ಚಿಲ್ಲ. ಫ್ರೆಶ್ ಅಪ್ ಆಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಅಪ್ ಆದೆ. ನಾನು ಚಹಾ ಮಾಡ್ಕೊಂಡೆ. ಚಹಾ ಕುಡಿಬೇಕನ್ನಿಸ್ತು. ಇವತ್ತು ಹಸಿ ಶುಂಠಿ ಹಾಕಿ ಚಹಾ ಮಾಡ್ಕೊಂಡೇನಿ ನೋಡ್ರಿ. ಇಲ್ಲಿ ಹಾಕೊಂಡೇನಿ, ಸ್ವಲ್ಪ ಹಾಕೊಂಡೇನಿ ಚಹಾ. ಇನ್ನೇನು ಕುಡಿಬೇಕು. ನಿನ್ನೆ ಒಂದು ಇಲ್ಲೇ ಲೋಕಲದ್ದು ಐತೆ ಆರ್ಡ್ರ ಮುಗಿಸ್ಕೊಂಡೆ. ನಿಮ್ಮ ಜೊತೆ ಶೇರ್ ಮಾಡಿದೆ ಅದನ್ನು. ಒಂದು ಬೆಂಗಳೂರದ್ದು ಐತೆ ಆರ್ಡ್ರ. ಇವತ್ತು ಮಾಡ್ಬೇಕು ಅಂದ್ಕೊಂಡೆ, ಬೇಡ ನಾಳೆ ಮಾಡಿ, ನಾಳೆನ ಈವ್ನಿಂಗ್ ನಾನು ಕೊರಿಯರ್ ಹಾಕಿದ್ರಾಯ್ತು. ಯಾಕಂದರೆ ಈಗಾರ ಸ್ವಲ್ಪ ಆರಾಮಾಗೈತಿ. ಮತ್ತು ಇವತ್ತು ಕಂಟಿನ್ಯೂ ಬ್ಯಾಡ್ ಅಂದ್ಕೊಂಡು ಬಿಟ್ಟೆ. ಇವತ್ತು ಸ್ವಲ್ಪ ಮೇಲಿನ ಕೆಲಸನೇ ಇದ್ದವು. ಹೀಗಾಗಿ
ಅದನ್ನೆಲ್ಲ ಮಾಡಿಕೊಂಡೆ. ನಾಳೆ ಏನೈತಿ ಅವ್ರದ್ದು ಆರ್ಡ್ರ್ ಅಂದ್ರೆ ಡ್ರೈ ಫ್ರೂಟ್ಸ್ ಲಡ್ಡು ಆ್ಯಂಡ್ ಚಕ್ಲಿ ಐತ್ರಿ ಅವ್ರದ್ದು. ಅದನ್ನು ನಾಳೆ ಮಾಡಿ ನಾಳೆ ಈವ್ನಿಂಗ್ ಕೊರಿಯರ್ ಹಾಕ್ತೀನಿ ಸ್ನೇಹಿತರೆ ನಾನು. ಮತ್ತು ಇನ್ನೇನು ಅಧಿಕ ಮಾಸ ಮುಗೀತು. ಫಟಾಫಟ್ ಅಂತ ಹೇಳಿ ಆರ್ಡ್ರ್ ಕೊಟ್ಬೇಡ್ರಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟೀನಿ, ವಾಟ್ಸಪ್ ಆದರೂ ಮಾಡಿರಿ, ಇಲ್ಲ ಕಾಲ್ ಮುಖಾಂತರ ಆದರೂ ಆರ್ಡ್ರ್ ಪ್ಲೇಸ್ ಮಾಡಿರಿ. ನೀವು ಆರ್ಡ್ರ್ ಕೊಟ್ಟ ತಕ್ಷಣ ಫ್ರೆಶ್ ಆಗಿ, ಕ್ವಿಕ್ಕಾಗಿ, ಶುಚಿಯಾಗಿ, ರುಚಿಯಾಗಿ ನಾನು ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಅದರ ಜೊತೆಗೆ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ನು ಕೂಡ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇಟ್ಕೊಳ್ರಿ. ಆದರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಎಲ್ಲಕ್ಕಿಂತ ಮುಂಚೆ ಬರ್ತೈತಿ. ಮತ್ತು ನೀವು ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು, ಎಂಜಾಯ್ ಮಾಡ್ಬೋದು, ನನಗೆ ಸಪೋರ್ಟ್ ಕೂಡ ಮಾಡ್ಬೋದು ಸ್ನೇಹಿತರೆ. ಮತ್ತು ನನ್ನ ಬ್ಲಾಗ್ಸ್ ಎಲ್ಲ ನಿಮ್ಗೆ ಹೆಂಗೆ ಅನ್ನಿಸ್ತಾವೋ, ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಕೊಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ನನ್ನ ಚಾನಲ್ ವಿಡಿಯೋಗಳನ್ನು ಶೇರ್ ಮಾಡಿರಿ. ಇದರಿಂದ ಏನಾಗ್ತೈತಿ, ನನಗೆ ಹೆಚ್ಚಿನ ಒಂದು ವ್ಯೂಸ್ ಆಗ್ತಾವೆ, ಹೆಲ್ಪ್ ಆಗ್ತೈತೆ ಅಂತ ಹೇಳಿ ಸ್ನೇಹಿತರೆ. ಸೋಮವಾರ ಸಾಯಂಕಾಲ ಅಷ್ಟೇ ನಾನು ವಿಡಿಯೋ ಎಂಡ್ ಮಾಡಿದೆ, ಮತ್ತೇನು ಕಂಟಿನ್ಯೂ ಆಗಿ ತೊಗೊಳ್ಳಿಲ್ಲ. ಇದು ಮತ್ತು ಮಂಗಳವಾರ ಬೆಳಗ್ಗೆ ನೋಡಿರಿ ಕಾವೇರಿ ಮತ್ತು ಆ್ಯಸ್ ಇಟ್ ಈಸ್ ರೆಡಿ ಆಗಾಕತ್ತಾಳು. ನಾನಿಲ್ಲಿ ಇವತ್ತು ಏನು ಮಾಡೀನಪ್ಪ ಅಂತಂದ್ರೆ ಆಲೂಗಡ್ಡೆ ಪಲ್ಯ ಮಾಡೀನಿ ರೀ. ಸ್ವಲ್ಪ ಜಾಸ್ತಿನ ಮಾಡೀನಿ. ಮಂಗಳವಾರ ನಮ್ಮ ಮನ್ಯಾಗ ರೊಟ್ಟಿ ಮಾಡೋಂಗಿಲ್ಲ, ಚಪಾತಿ ಮಾಡ್ತೀವಿ. ಸೊ ರಾತ್ರಿಗೆ ಚಪಾತಿಗೂ ಆಗೋ ಹಾಗೆನ ಮಾಡಿಬಿಟ್ಟೀನಿ. ಮತ್ತು ಇದು ಉಪ್ಪು ಹಾಕದೇ ಇರುವಂಥ ಬ್ಯಾಟರ ಇಲ್ಲಿ ಎತ್ತಿಟ್ಟೀನಿ. ಅದ್ರ ಕಾಂಬಿನೇಷನ್ ದೋಸೆ ಮಾಡಾಕತ್ತೀನಿ ರೀ ಆಲೂಗಡ್ಡೆ ಪಲ್ಯಕ್ಕೆ. ಯಾಕಂದ್ರೆ ಮೊನ್ನೆ ಪಡ್ಡು ಮಾಡಿದ್ನಲ್ರಿ, ಇವತ್ತು ದೋಸೆ ಹಾಕಕತ್ತೀನಿ. ಸೂಪರ್ ಅಂದ್ರೆ ಸೂಪರ್ ಬರಾಕತ್ತಾವ ನೋಡ್ರಿ ವಾಯ್ಸ್ ಕೊಡಾಕತ್ತಿದ್ದೆ. ಇನ್ನೊಂದು ಫೋನಿಗೆ ಕಾಲ್ ಬಂತು, ಮಸಾಲೆ ಖಾರದ ಆರ್ಡ್ರ್ ಬಂತು. ಸೊ ಅದನ್ನೆಲ್ಲ ಮುಗಿಸಿ ನಾನು ಮತ್ತೆ ದೋಸೆನ ಹಾಕಾಕತ್ತೀನಿ ನೋಡ್ರಿ ಮಾತಾಡಿ ಬಂದು. ಆಯಿತು, ಒಂದು 4 ಅಥವಾ 5 ದೋಸೆ ಹಾಕಿದ್ರೆ ಇಬ್ಬರಿಗೂ ಆಗಿಬಿಡ್ತಾವೆ. ಸೊ ಎಟ್ ಅ ಟೈಮ್ ಹಾಕ್ಕೊಂಬಿಡ್ತೀನಿ, ಇಬ್ಬರು ಸೇರಿ ಟಿಫನ್ ಮಾಡ್ಕೊಂಬಿಡ್ತೀವಿ ರೀ. ಇವು ಹೆಂಗಂದ್ರೆ ಬಿಸಿ ಬಿಸಿನ ಮಾಡಿ ಬಿಸಿ ಬಿಸಿನ ತಿಂದ್ರೆ ರುಚಿ ಅಲ್ರಿ. ಹೀಗಾಗಿ ಒಂದು ಸರಿ ಮಾಡ್ಕೊಂಬಿಡ್ತೀನಿ. ಮತ್ತಾಕಿ ಕಾವೇರಿ ಹೋದ್ಲಂದ್ರೆ ನಾನು ಒಬ್ಬಕ್ಕೆ ಆಗ್ಬಿಡ್ತೀನಿ ನಾಷ್ಟಕ್ಕೆ, ಅದೇನೋ ಸೇರಂಗಿಲ್ಲ, ಅದಕ್ಕೆ ಸ್ನೇಹಿತರೆ ಮಾಡಿಬಿಡ್ತೀನಿ. ಮತ್ತು ಇದು ಎಣ್ಣೆ ಏನೈತಲ್ಲ, ನಿಪ್ಪಟ್ಟು ಫ್ರೈ ಮಾಡಿದ್ನಲ್ರಿ ನಿನ್ನೆ ದಿವಸ, ಅದ ಎಣ್ಣೆನ ನಾನು ಅಡುಗೆಗೆ ಬಳಸ್ತಾ ಇದ್ದೀನಿ ರೀ. ಅದನ್ನು ಜಾಸ್ತಿ ದಿನ ಇಟ್ಟು ಬಳಸಿದ್ರೆ ನಮಗೂ ಸರಿ ಅನ್ಸಂಗಿಲ್ಲ, ಫ್ರೆಶ್ ಇದ್ದಾಗನ ಬಳಸ್ಕೊಂಬಿಡ್ತೀನಿ ರೀ. ಯಾಕಂದ್ರೆ ವೇಸ್ಟ್ ಮಾಡೋಕ್ಕೂ ಸಸ್ತಾ ಇಲ್ಲಲ್ರಿ ಎಣ್ಣೆ ರೇಟ್ ಅಂತೂ. ಹೀಗಾಗಿ ನಾನು ಫ್ರೈ ಮಾಡಿದ್ದನ್ನು ನಮಗೆ ಪರ್ಸನಲ್ ಅಡುಗೆಗೆ ಬಳಸ್ಕೊತೀನಿ ಸ್ನೇಹಿತರೆ. ನೋಡ್ತಾ ಇದ್ರಲ್ಲ, ಸಖತ್ತಾಗಿ ಪೇಪರ್ ದೋಸೆ ಥರ ಬಂದಿದ್ದು ರೀ ದೋಸೆಗಳು. ಮಸ್ತ್ ಅಂದ್ರೆ ಮಸ್ತ್ ಬಂದಿದ್ವು. ಮತ್ತು ಆಲೂಗಡ್ಡೆ ಪಲ್ಯನೂ ಸೂಪರಾಗಿತ್ತು. ಸೊ ಕಾವೇರಿಗೆ ಟಿಫನಿಗೆ ಕೊಟ್ಬಿಡೋಣ್ರಿ, ಆಕೆಗೆ ಲೇಟ್ ಆಗ್ತೈತಿ. ನಂತರ ನಾನು ಕೂಡ ಟಿಫನ್ ಮಾಡ್ಕೊಳ್ತೀನಿ. ಪಲ್ಯ ಚಲೋ ಆಗೈತೆ, ಚಟ್ನಿ ಮಾಡಿಲ್ವಾ? ಇಲ್ಲೇ ತರಕಾರಿ ತಂದಾರ ರಾತ್ರಿ ಕಾಕ, ಅವೆಲ್ಲ ತೆಗಿಬೇಕ್ರಿ. ನಾನು ಇಟ್ಟಿನಿ ಫ್ರಿಜ್ನಾಗಿಂದ ಹೊರಗೆ, ಎಲ್ಲ ಸ್ವಚ್ಛ ಮಾಡ್ಕೊತೀನಿ. ಈಗ ನಾಷ್ಟ ನಂದು ಆತು, ಅಕ್ಕಿ ಮಾಡತ್ತಾಳ. ಇಲ್ಲಿ ಚಹಾ ಇಟ್ಟೀನಿ. ಚಹಾ ಇಲ್ಲದೆ ನಾಷ್ಟ ಕಂಪ್ಲೀಟ್ ಆಗಂಗಿಲ್ಲ ನಂದು. ಕಾವೇರಿ ಕುಡಿಯಂಗಿಲ್ಲ, ಮುಂಜಾನೆ ಅಷ್ಟೇ ಕುಡಿದ. ಹಸಿ ಶುಂಠಿ ಹಾಕಿ ಮಸ್ತ್ ಖಡಕ್ ಚಹಾ ಇದೆ. ಸ್ನೇಹಿತರೆ ನೋಡ್ರಿ, ಬೆಂಗಳೂರು ಆರ್ಡ್ರು ರೆಡಿ ಆಯಿತು. ಅವ್ರದ್ದು 1/2 kg ಚಕ್ಲಿ, ನಾರ್ಮಲ್ ಖಾರದ ಚಕ್ಲಿನ, ನಾರ್ಮಲ್ ಖಾರ ಹಾಕಿ ಮಾಡೋ ಚಕ್ಲಿನ. ಸೊ 1/2 kg ಇತ್ತು, ಅದನ್ನು ಕೂಡ ಮಾಡಿದೆ. ಆಮೇಲೆ ಏನೈತಿ, ಚಕ್ಲಿ ಮಾಡಿದ ತಕ್ಷಣ ಉಂಡೆ ಕೂಡ ಮಾಡಿಕೊಂಡೆ ನೋಡ್ರಿ ನಾನು. ಡ್ರೈ ಫ್ರೂಟ್ಸ್ ಲಡ್ಡುನ ಸಖತ್ತಾಗಿ ಬಂದವು, ನೋಡ್ತಾ ಇರ್ಬೋದು. ಜಸ್ಟ್ 1/2 kg ಇತ್ತು ಆರ್ಡ್ರ್, ಫ್ರೆಶ್ ಆಗಿ ಮಾಡ್ಕೊಂಡಿದ್ದೀನಿ. ಸಾಯಂಕಾಲ ಕೊರಿಯರ್ ಮಾಡಬೇಕು ಅವರಿಗೆ, ಅದಕ್ಕೋಸ್ಕರ ಇವತ್ತು ಬೆಳಗ್ಗೆನ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಡ್ರೈ ಫ್ರೂಟ್ಸ್ ಲಡ್ಡು. ಇದು ಬೆಲ್ಲ ಬಳಸಿ ಮಾಡಿದಂಥ ಲಡ್ಡು, ಅಂದ್ರೆ ಬೆಲ್ಲ ಹಾಕೈತಿ ಇದಕ್ಕೆ. ನಿಮಗೆ ಬೆಲ್ಲನೂ ಬೇಡಪ್ಪ ಸಕ್ಕರೆನೂ ಬೇಡ ಅಂದ್ರೆ ಹಸಿ ಖರ್ಜೂರ ಹಾಕಿ ಕೂಡ ನಾನು ಕಸ್ಟಮೈಸ್ ಮಾಡಿ ಆ ಥರದ ಲಡ್ಡು ಕೂಡ ಮಾಡ್ತೀನಿ. ಅಂದರೆ ಬೆಲ್ಲ ಸಕ್ಕರೆ ಬದಲಿಗೆ ಹಸಿ ಖರ್ಜೂರ ಬಳಸಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ.
ಸೊ ನಿಮ್ಗೆ ಯಾವ ಥರದ ಲಡ್ಡು ಬೇಕು ನನಗೆ ಹೇಳಿ ಆರ್ಡ್ರ್ ಮಾಡ್ಬೋದು ಸ್ನೇಹಿತರೆ. ನಾನು ಫ್ರೆಶ್ಶಾಗಿ ಮಾಡಿ ಕಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವು ಕೊಟ್ಟಂತಹ ಆರ್ಡರ್ಸ್ಗಳನ್ನು ಪ್ರೀತಿ ಕಾಳಜಿಯಿಂದ ಮಾಡ್ತೀವಲ್ಲ, ಅದಕ್ಕಿಂತ ಹೆಚ್ಚಿನ ಒಂದು ಕಾಳಜಿ ನಮಗೆ ಪ್ಯಾಕಿಂಗದ್ದು ಇರ್ತೈತಿ. ಯಾಕಂದರೆ ಇಲ್ಲಿಂದ ನೀವು ಇರುವಂಥ ಲೊಕೇಶನ್ನಿಗೆ ತಲುಪಬೇಕಾಗಿರ್ತೈತಿ, ಅದು ಕೂಡ ಸೇಫಾಗಿ. ಅದಕ್ಕೋಸ್ಕರ ಬಾಕ್ಸ್ ಆಗಿರ್ಬೋದು, ಪ್ಯಾಕಿಂಗ್ ಆಗಿರ್ಬೋದು, ತುಂಬ ಅಂದ್ರೆ ತುಂಬಾ ಕಾಳಜಿ ತೊಗೊಂಡು ನೀಟಾಗಿ ನಾನು ಪ್ಯಾಕ್ ಮಾಡಿರ್ತೀನಿ. ಒಳಗಡೆ ಕೂಡ ಪಾರ್ಸಲ್ ಅಂದರೆ ಐಟಮ್ಸ್ ಒಂದಕ್ಕೊಂದು ಅಳಗ್ಯಾಡಿ ಬ್ರೋಕ್ ಆಗಬಾರ್ದಂತನೂ ಸಾಕಷ್ಟು ಮುತುವರ್ಜಿ ವಹಿಸಿ ಪೇಪರ್ಸ್ ಎಲ್ಲ ಹಾಕಿ ನಾನು ನೀಟಾಗಿ ಟೈಟಾಗಿ ಮಾಡಿ ಅದನ್ನು ಪ್ಯಾಕ್ ಮಾಡಿರ್ತೀನಿ. ಆದರೂ ಕೂಡ ಅದು ಹೆಂಗಂದ್ರೂ ಕೂಡ ಒಂದಿಷ್ಟಾದರೂ ಚಕ್ಲಿ ಅದು ಸಣ್ಣ ಸಣ್ಣ ಪುಟ್ಟ ಬ್ರೋಕ್ ಆಗೇ ಬಿಟ್ಟಿರ್ತಾವೆ. ಏನು ಮಾಡೋಕ್ಕೆ ಬರೋಂಗಿಲ್ಲ, ನನ್ನ ಅನಿವಾರ್ಯತೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಹೇಳ್ತೀರಿ, ಪ್ರೀತಿಯಿಂದನೇ ಕಾಲ್ ಮಾಡಿರ್ತೀರಿ, ಎಷ್ಟು ನೀಟಾಗಿ ಪ್ಯಾಕ್ ಮಾಡೀರಿ, ಆದರೂ ಕೂಡ ನೋಡಿರಿ ಹಿಂಗೆ ಒಂದಿಷ್ಟು ಮುರಿದಾವ ಚಕ್ಲಿ ಅಂತಲೂ ಹೇಳ್ತೀರಿ. ಆಮೇಲೆ ಇಲ್ರಿ ಮೇಡಮ್ ಹಿಂಗೆ ಮಾಡಿದ್ದೆ, ನಾನು ಭಾಳ ಕೇರ್ಫುಲ್ಲಾಗಿ ಮಾಡಿದ್ದೆ ಅಂದರೂ ಕೂಡ ಅಷ್ಟೇ ಪ್ರೀತಿಯಿಂದ ಹೇಳ್ತೀರಿ, ಇರಲಿ ಬಿಡ್ರಿ ಆಗ್ತಿರ್ತಾವೆ, ಮುರಿದೇ ತಿನ್ನಬೇಕಲ್ಲ ಪರವಾಗಿಲ್ಲ ಅಂತನ. ಸೊ ಇಷ್ಟೊಂದು ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟೊಂದು ಪ್ರೀತಿಯಿಂದ ಆರ್ಡ್ರ್ ಪ್ಲೇಸ್ ಮಾಡ್ತೀರಿ. ನನ್ನ ಒಂದು ಇಂಡಿಪೆಂಡೆಂಟ್ ಲೈಫಿಗೆ ತುಂಬಾ ಸಹಾಯ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಆರ್ಡ್ರಸಿಂದ, ನೀವು ಕೊಡುವಂಥ ಆರ್ಡ್ರಸಿಂದ, ಹಾಗೆ ನೀವು ಡೈಲಿ ನನ್ನ ಲಾಗ್ಸ್ ನೋಡೋದ್ರಿಂದ ನನ್ನ ಒಂದು ಜೀವನ ಆರಾಮಾಗಿ ನಡೆದೈತೆ ಅಂತ ಹೇಳ್ಬೋದು. ಯಾರಿಗೂ ಡಿಪೆಂಡ್ ಆಗದೇ ಇರೋ ಹಾಗೆ ಆರಾಮಾಗಿ ನಾನು ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡಕತ್ತೀನಿ. ಅದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈಗ ನಾ ಮಾಡಿದಂಥ ಚಕ್ಲಿ ಮತ್ತು ಡ್ರೈ ಫ್ರೂಟ್ಸ್ ಲಡ್ಡುನ ನೋಡ್ರಿ ಈ ರೀತಿಯಾಗಿ ನಾನು ಪ್ಯಾಕ್ ಮಾಡಿ ಇಟ್ಟೀನಿ. ಇನ್ನು ಬಂದು ಈವ್ನಿಂಗಿಗೆ ತಮ್ಮ ಆಗಿರ್ಬೋದು, ಮಾಮ ಆಗಿರ್ಬೋದು, ಯಾರು ಫ್ರೀ ಇರ್ತಾರೋ ಅವ್ರು ಬಂದು ನನಗೆ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಈ ಬಾಕ್ಸ್ನ ಕೊರಿಯರ್ ಆಫೀಸಿಗೆ ಮುಟ್ಟಿಸ್ತಾರೆ. ಅಲ್ಲಿಂದ ಏನೈತಲ್ಲ ನಿಮ್ಮ ಲೊಕೇಶನ್ಗೆ ಇದು ಮುಟ್ತೈತಿ ಸ್ನೇಹಿತರೆ. ಮತ್ತು ಇಷ್ಟೆಲ್ಲ ಸಹಾಯ ಮಾಡೋ ನನ್ನ ಫ್ಯಾಮ್ಲಿ ಮೆಂಬರ್ಸಿಗೂ ಕೂಡ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅದು ಇರಲಿಲ್ಲ ಅಂದ್ರೂ ಅದು ಕೂಡ ಅಸಾಧ್ಯನ ಆಕಿತ್ತಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಸ್ನೇಹಿತರೆ, ಆರ್ಡ್ರ್ ಕೊಟ್ಟಂಥ ನಿಮಗೂ ಮತ್ತು ಈ ಒಂದು ಪಾರ್ಸಲನ್ನ ಕೊರಿಯರ್ ಆಫೀಸ್ಗೆ ಮುಟ್ಟಿಸುವಂಥ ನನ್ನ ಫ್ಯಾಮ್ಲಿಯವ್ರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಿ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೊಂದು ಬ್ಲಾಗಲ್ಲಿ ಭೇಟಿ ಆಗ್ತೀನಿ ಸ್ನೇಹಿತರೆ.